ಕೇಳಿ ನನ್ನ ಪ್ರಶ್ನೆ ಕೇಳಿ. ನೀವು ಟೆಂಪ್ಟ್ ಮಾಡ್ತಾ ಇದ್ರೆ ಅವಾಗಿಂದ ಪಾಪ ನಂಗೆ ಗೊತ್ತಿದೆ, ನಾನು ಕೇಳಬಾರ್ದು ಅಂತ ಹೇಳಿನೇ ಅವ್ರನ್ನ ಟೆಂಪ್ಟ್ ಮಾಡಿ ಮಾಡಿ ಸಬ್ಜೆಕ್ಟ್ ಅನ್ನ ಆ ಕಡೆ ಹೋಗ್ತಾ ಇದ್ದಾರೆ. ಪಾಯಿಂಟ್, ಕಮ್ ಟು ದಿ ಪಾಯಿಂಟ್, ಕಮ್ ಟು ದಿ ಪಾಯಿಂಟ್. ನೀವು ಕೇಳ್ತಾ ಇಲ್ಲ, ಅವರು ಕೇಳ್ತಾ ಇಲ್ಲ. ಒಂದ್ ನಿಮಿಷ ಇರಿ. ಸಂವಿಧಾನದ ವಿಚಾರವನ್ನ ಹೇಳ್ತಾ ಇದ್ರಲ್ವಾ ಸರ್, ಅವ್ರ ಸಂವಿಧಾನದ ಮೇಲೆ ಗೌರವ ಇಲ್ಲ, ಕಾನೂನಿನ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿ, ಕರೆಕ್ಟ್ ಅಲ್ವಾ? ಧರ್ಮ ಆಧಾರಿತ ರಾಜಕಾರಣವನ್ನು ಬಿಟ್ರೆ ಬೇರೆ ಏನು ಬರಲ್ಲ, ಭಾವನಾತ್ಮಕ ವಿಚಾರಗಳು ಬಿಟ್ರೆ ಬೇರೆ ಏನು ಬರಲ್ಲ. ದೇಶವನ್ನ ಹಿಂದೂಗಳು ಡಿವೈಡ್ ಮಾಡ್ತಕ್ಕಂಥ ನಿಪುಣರು ಮಹೇಶಿನ ಪಾರ್ಟಿಯವರು, ಸೂಡೋ ಸೆಕ್ಯುಲರ್ ಪಾರ್ಟಿಯವರು. ಹಾಗಾಗಿ ದೇಶಕ್ಕೆ ಮಾರಕ ಅವಾಗಿಂದ ಅವ್ರಿಗೆ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಈಗ ನಾನು ಅದೇ ಶುರು ಮಾಡಿದ್ರೆ ಸರಿ ಇರುತ್ತಾ? ನಾ ಮಾಡಿದ ತಪ್ಪು ನೀವು ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ತಪ್ಪು ಮಾಡ್ತೀರೋ ಒಪ್ಕೊಳ್ಳಿ ಅಷ್ಟೇ, ಆಯ್ತಾ? ಈಗ ನನ್ನ ಪ್ರಶ್ನೆ ಹೇಳಿ ಸರ್. ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ಅವರನ್ನು ಕೇಳ್ತಾ ಇದ್ದೀರಾ. ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ಅಷ್ಟೊಂದು ಗೌರವ ಇರೋದಾದ್ರೆ ಬಿ ಕೆ ಹರಿಪ್ರಸಾದ್ ಅವರು ಫುಟ್ಪಾತ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕಂಡಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಗೋಧ್ರಾ ಹತ್ಯಾಕಾಂಡ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದ್ಯಾವ ಗೌರವ? ಯಾರಿಗೆ ಕೊಡ್ತಾರೋ ಅಂತ ಗೌರವ? ಆ ಮಾಹಿತಿ ಹೇಳ ನಿಮಗೆ. ಹೇಳಿ. ಅವರು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಗುಜರಾತಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರು. ಅವ್ರಿಗಿದ್ದ ಮಾಹಿತಿನ ಅವ್ರು ಹಂಚ್ಕೊಂಡಿದ್ದಾರೆ. ಹಂಚ್ಬೇಕು. ಒಂದ್ ನಿಮಿಷ ಅದು ಹೇಳಿಕೆಗಳ ಮೂಲಕ ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಲೂ ಕೂಡ ಕೊಟ್ಟಿರ್ಬೋದು. ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ ಸರ್ ಓಪನ್ ಆಗಿ. ಒಂದ್ ನಿಮಿಷ ಪ್ಲೀಸ್. ತನಿಖಾಧಿಕಾರಿಗಳು ಬಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿ ಅವ್ರು ಹೋಗಿ ಹೇಳಲ್ಲ. ನಮ್ಮ ಅಧಿಕಾರಿಗಳು ಕೇಳ್ತಾರೆ. ಎಲ್ಲಿ ಕೇಳ್ತಾರೆ? ಯಾರಾದ್ರೂ ಆಗ್ಲಿ. ಒಂದ್ ಹೇಳ ಎಕ್ಸಾಂಪಲ್ ಹೇಳ ನಿಮ್ಗೆ. PSA ಸ್ಕ್ಯಾಮ್. ಒಂದ್ ನಿಮಿಷ ಒಂದ್ ಸೆಕೆಂಡ್ ಡೋಂಟ್ ಡೈವರ್ಟ್. ಒಂದ್ ನಿಮಿಷ ಎಲ್ಲೆಲ್ಲೋ ಹೋಗ್ಬೇಡಿ. ಒಂದ್ ನಿಮಿಷ ಇರಿ, ನಾನು ಕೇಳ್ತಾರೆ. ಅಧಿಕಾರಿಗಳು ಒಂದ್ ನಿಮಿಷ ಇರಿ ಪ್ಲೀಸ್. ಒಬ್ಬ ಜವಾಬ್ದಾರಿ ಇರಬೇಕಾದಂಥವ್ರು, ಅಷ್ಟೆಲ್ಲ ನಿಮ್ಮ ಪಕ್ಷದಲ್ಲಿ ಹಿರಿಯರಾಗಿದ್ದಂಥವ್ರು, AICC ಯಲ್ಲಿದ್ದಂಥವ್ರು, ಪ್ರಧಾನ ಕಾರ್ಯದರ್ಶಿಗಳಾದಂಥವ್ರು, ಎಲ್ಲಿ ಹೇಳಬೇಕಾಗಿತ್ತು ಅದನ್ನ? ಎಲ್ಲಿ ಹೇಳ್ಬೇಕು ಅಲ್ಲೂ ಹೇಳ್ತಾರೆ. ಹೇಳ್ತಾರೆ ಅನ್ನೋದಲ್ಲ, ಎಲ್ಲಿ ಹೇಳಬೇಕಾಗಿತ್ತು? ಸರ್ಕಾರದಲ್ಲಿರ್ತಕ್ಕಂತಹ ಜವಾಬ್ದಾರಿತ ಅಧಿಕಾರಿಗಳ ಮುಂದೆ ಹೇಳಬೇಕಾಗ್ತದೆ. ಹೇಳ್ತಾರೆ, ಹೇಳಿರಬಹುದು ಕೂಡ. ಹೇಳಿಲ್ಲ, ಆಯ್ತು. ಯಾಕಂದ್ರೆ ಕಾನೂನು ಬಿಟ್ಟು ಆಯ್ತು ಸರ್. ಒಂದು ಎಕ್ಸಾಂಪಲ್ ಕೊಡ್ಲಾ? ಆಯ್ತು, ಐ ವಿಲ್ ನಾಟ್ ಫಿನಿಶ್ ದಟ್. ನಾನು ಕ್ಲೋಸ್ ಮಾಡಿಲ್ಲ ಅದನ್ನ. ಇದಕ್ಕೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವ್ರು, ವಕೀಲರು ಆಗಿದ್ದಂಥವ್ರು ಈಗ ವಕೀಲ ವೃತ್ತಿ ಮಾಡಲ್ಲ, ಮುಖ್ಯಮಂತ್ರಿಗಳೇ. ಅವ್ರು ಏನು ಹೇಳಬೇಕಾಗಿತ್ತು ಇದಕ್ಕೆ? ಇಂಥದ್ದು ಬಂದಾಗ ಏನಂತಾರೆ? ಊಹಾಪೋಹಗಳು, ಅನುಮಾನಗಳಿಗೆ ಉತ್ತರ ಕೊಡಲ್ಲ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ನೀವು ಹೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾರೆ ಅವ್ರು ಅಷ್ಟೇ. ಬಿ ಕೆ ಹರಿಪ್ರಸಾದ್ ಅವರು ಒಂದು ಗೋಧ್ರಾ ಹತ್ಯಾಕಾಂಡ ಕೇಳ್ಕೊಂಡಿರಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. CM ಅವರು ಆ ಹೇಳಿಕೆನ ಕೇಳ್ಕೊಂಡಿರ್ಲಿಲ್ಲ. ಇದೊಂದು ರೀತಿಯಾಗಿ ಯು ಆರ್ ಟೇಕಿಂಗ್ ಎ ಜೋಕ್. ಇದು ಕಾನೂನಿಗೆ ಗೌರವ ಕೊಡೋದಾ? ಇದು ಸಂವಿಧಾನಕ್ಕೆ ಗೌರವವನ್ನು ಕೊಡೋದಾ? ಈ ರಾಜ್ಯದ ಜನರಿಗೆ ಗೌರವವನ್ನು ಕೊಡೋದಾ? ಈ ರಾಜ್ಯದ ಬಗ್ಗೆ ಕಾಳಜಿ ಇರೋದಾ? ಈ ರಾಜ್ಯದ ಬಗ್ಗೆ ಕಾಳಜಿ ಇರುವಂತವರು, ಈ ರಾಜ್ಯದ ಜನರ ಬಗ್ಗೆ ಪ್ರೀತಿ ಇರುವಂತವರು, ಈ ರಾಜ್ಯದ ಬಗ್ಗೆ ಪ್ರೀತಿ ಇದ್ದಂತವರು ಹೋಗಿ ಹೇಳಬೇಕಾಗಿದ್ದು ಇಂಥ ಒಂದು ಹತ್ಯಾಕಾಂಡ ಆಗತ್ತೆ, ನನಗೆ ಮಾಹಿತಿ ಇದೆ, ಇಂಥವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಬೇಕಾಗಿದ್ದಿತ್ತು. ಮುಖ್ಯಮಂತ್ರಿಗಳು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗಿತ್ತು. ಒಂದು ನಿಮಿಷ. ರಾಜ್ಯ ಸರ್ಕಾರ ಈ ರೀತಿ ಹೇಳಿಕೆಗಳನ್ನು ನೀವು ನೆನೆಸ್ಕೊಂಡಾಗ ಸುಲಭವಾಗಿ ಬಿಡೋ ಪ್ರಶ್ನೆನೇ ಇಲ್ಲ. ಏನ್ ಮಾಡ್ತೀರಿ ಹರಿಪ್ರಸಾದ್ಗೆ? ಕೇಳ್ಕೊಳ್ತೀರಾ? ಹೇಳಿ ಸರ್. ಈಗ ಎಕ್ಸಾಂಪಲ್ ಹೇಳ್ತೀನಿ, ಕಾನೂನು ಯಾವ ರೀತಿ ಕೆಲಸ ಮಾಡೋದು ಅಂತ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. PSA ಸ್ಕ್ಯಾಮ್ ಅಲ್ಲಿ ಕೆಲವು ಲೀಡರ್ ಕೇಳ್ರಿ, ಏನಕ್ಕೆ ಕೇಳ್ರಿ, ಹರಿಪ್ರಸಾದ್ ಇವರು ಕುಮಾರಸ್ವಾಮಿ ನೋಟಿಸ್ ಕೊಟ್ಟು ಕೇಳ್ತಾರೆ, ನಿಮ್ಗೆ ಯಾವ್ದಾವ್ದು ಸಾಕ್ಷ್ಯಗಳಾದ್ರೆ ನಮಗೆ ಕೊಡಿ ಅಂತ ಕೇಳ್ತಾರೆ. ಅದೇ ರೀತಿ ಇಲ್ಲೂ ಕೂಡ ನೋಟಿಸ್ ಕೊಟ್ಟು ಕೇಳ್ತಾರೆ. ಕೊಡ್ತಾರ್ರಿ, ಕಾಲ್ ಬೀರ್ರಿ. ರಾಜ್ಯ ಸರ್ಕಾರ ಹತ್ಯಾಕಾಂಡ ಆಗಾಗ ಕಾಂಗ್ರೆಸ್ ಇರೋರ್ಗು ಬಿಡಲ್ಲ ನಾವು. ನಮಗೆ ಗೊತ್ತಿದೆ, ಪ್ರಯತ್ನ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ, ಅದೆಲ್ಲ ವರ್ಕೌಟ್ ಆಗಲ್ಲ. ಇದು ಗುಜರಾತ್ ಅಲ್ಲ, ಇದು ಕರ್ನಾಟಕ. ಸರ್ವ ಜನಾಂಗದ ಹೇಳ್ತೀನಿ ಕೇಳಿ, ಅದು ಕಾಂಗ್ರೆಸ್ಸಿನ ಸರ್ಕಾರ ಜಾಗ ಪ್ರಯತ್ನ ಮಾಡ್ತಕ್ಕಂಥ ಇರಬಹುದು ಅಂತ ಅನುಮಾನ. ಸರ್ಕಾರ ಏನೆಲ್ಲ ಇತ್ತು ಈ ದೇಶದಲ್ಲಿ ಭಯೋತ್ಪಾದನೆ ಮೈಕ್ ಕೊಟ್ಬಿಡಿ ಸರ್. ಪಬ್ಲಿಕ್ ಮೀಟಿಂಗ್ ಬೇಕೇನಪ್ಪ? ಅಲ್ಲಿ ಮೈಕ್ ಹಾಕ್ಬಿಟ್ಟು ಗೋಧ್ರಾ ಹತ್ಯಾಕಾಂಡ ಮಾಡಿದ್ದೆ ಯಾರು ಸರ್? ಗೋಧ್ರಾ ಹತ್ಯಾಕಾಂಡ ಮಾಡಿದ್ದೆ ನೀವು ಹಿಂಗೆ ಎಸ್ಕೇಪ್ ಆಗೋದಲ್ಲ. ಯಾರು ಮಾಡಿದ್ರು ಸರ್ ಗೋಧ್ರಾ? ನನಗೇನು ಗೊತ್ತಾ, ಇನ್ವೆಸ್ಟಿಗೇಷನ್ ಆಫೀಸರ್. ದೆನ್ ಹೆಂಗೆ ಡೈರೆಕ್ಟ್ ಆಗಿ ಬಿಜೆಪಿ ಅವರು ಅಂತ ಹೇಳ್ತಾ ಇದ್ದೀರಿ? ಯಾವುದಕ್ಕೆ? ಗೋಧ್ರಾ ಹತ್ಯಾಕಾಂಡದ್ದು. ಅದರಲ್ಲಿ ಆರೋಪಿಗಳು ಯಾರು, ಅಪರಾಧಿಗಳಾಗಿದ್ಯಾರು, ಯಾರಿಗೆ ಮರಣದಂಡನೆ ಆಯ್ತು, ಅದು ಜೀವಾವಧಿ ಶಿಕ್ಷೆ ಯಾರ್ದಾಯ್ತು? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಎರಡು ಪಂಗಡದ ಜನಗಳು ಇಲ್ಲ, ಕೋರ್ಟ್ ಹಂಗೆ ಹೇಳಿಲ್ಲ. ಒಂದ್ ನಿಮಿಷ ಇರ್ರಿ, ಕೋರ್ಟ್ ತೀರ್ಪು ಬಂದಾಗಿದೆ. ಯಾರ್ಯಾರು ಸತ್ರು, ಅಲ್ಲೂ ಸತ್ರು ಇಲ್ಲೂ ಸತ್ರು, ಇದೆಲ್ಲ ಸರಿ ಇಲ್ಲ ಬಿಡಿ. ಅಂದ್ರೆ ನೀವು ಪ್ರೀತಿ ಮಾಡುವಂತಹ
ಯಾವ ಸಮುದಾಯ ಇದೆಯೋ ಆ ಸಮುದಾಯ ಮಾಡಬಹುದು ಅಂತ ಹೇಳಿ BK ಹರಿಪ್ರಸಾದ್ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇರೋದು. ಈಗ ನಿಮ್ ಬ್ರದರ್ಸ್ ಅಲ್ವಾ ಅವರು? ನಿಮ್ ಬ್ರದರ್ಸ್ ಅದನ್ನ ಅನುಮಾನ ವ್ಯಕ್ತಪಡಿಸ್ತಾರೆ. DK ಶಿವಕುಮಾರ್ ಅದನ್ನಾದ್ರೂ ಅವರ ಹೇಳ್ಬೇಕಲ್ಲ, brothers ಪಾಪ ಅಲ್ವಾ? ಮುಸ್ಲಿಂ ನಿಮ್ ಸಮುದಾಯವನ್ನ brothers ಈ ರೀತಿಯಾಗಿ ಅವಮಾನ ಮಾಡುವಂತದ್ದನ್ನ. brothers ಅಲ್ವಾ? ಇಲ್ಲ, ಮೋಸ್ಟ್ಲಿ ಸಿದ್ದರಾಮಯ್ಯನವರ ಮೇಲೆ ಕೋಪ ಬಂದ್ಬಿಟ್ಟು ಈ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು ಅಂತ BK ಹರಿಪ್ರಸಾದ್ ಅವರು ಮುಂದಾದ್ರು. ಅವ್ರಿಗೆ ರಾಜ್ಯದ ಜನರ ಬಗ್ಗೆ ಕಾಳಜಿ ಇದ್ದಂಗಿಲ್ಲ. ಅಲ್ಲ, ಕಾಳಜಿ ಇದ್ದಂಗಿಲ್ಲ. ರಾಮ ಮಂದಿರ ವಿಚಾರದಲ್ಲಿ BK ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಅವರಲ್ಲಿ ಉತ್ತರ ಕೊಡಕ್ ಬಿಡ್ಲಿಕ್ಕೆ ಹೇಳಿ ಸರ್. ಸಾಕು ನಿಮ್ದು, ಸಾಕು. ಇಲ್ಲ, ಸಾಕಿರಿ. ಲಾಸ್ಟ್ ಒಂದೇ ಸಾಕಿರಿ, ಸೆಂಟೆನ್ಸ್ ಇರಿ ಸಾಕು. ಸರ್. ಹರಿಪ್ರಸಾದ್ ಇರಿ ಸಾಹೇಬ್ರು ಸಾಕಿರಿ. ಅವ್ರ ಹತ್ರ ಯಾವ್ದಾದ್ರು ಮಾಹಿತಿ ಇದ್ರೆ ಅದು ತನಿಖಾಧಿಕಾರಿಗಳ ಮುಂದೆ ನಂಗೇನು ಅನಿಸ್ತಾ ಇಲ್ಲ. ಕೊಡ್ತಾರೆ. ಸಿದ್ದರಾಮಯ್ಯ ಕೆಟ್ಟ ಹೆಸರು ತರಬೇಕು ಅನ್ನುವಂತ ಪ್ರಯತ್ನ ಅದು ಇರಬಹುದು. ನಿಮ್ಮ ಸರ್ಕಾರಕ್ಕೆ ಅನಿಸಿಕೆ. ಡ್ಯಾಮೇಜ್ ತರಬೇಕು ಅದೊಂಥರ ಸಣ್ಣ ಬೆಂಕಿ ಹಚ್ಚಕ್ಕೆ ಹಂಗೆ ಅನಿಸ್ತಾ ಇದೆ ನನಗೆ. ಕಿಡಿ. ಅನುಮಾನದ ರೀತಿಯಲ್ಲಿ ಅನಿಸ್ತಾ ಇದೆ. ಅರುಣ್ ಅವರ ಕಿಡಿ ಇಲ್ಲದೆ ಅದು. ಇದ್ರೆ BK ಹರಿಪ್ರಸಾದ್ ಅವರು ಅರುಣ್ ಅವರ ಕಿಡಿ. ಗೃಹ ಸಚಿವರಿಗೆ ಹೋಗಿ ಹೇಳ್ತಾ ಇದ್ರು, ಈ ಅರುಣ್, ರಾಜ್ಯದ ಅರುಣ್. ನಮ್ಮ ಜನರ ಪರವಾಗಿ ಕಾಳಜಿ ಇದ್ದಿದ್ರೆ, ನಮ್ಮ ಜನರ ಬಗ್ಗೆ ಪ್ರೀತಿ ಇದ್ದಿದ್ರೆ ಹರಿಪ್ರಸಾದ್ ಅವರು ಒಂದು ಜವಾಬ್ದಾರಿಯುತವಾಗಿ ಕಾನೂನು ಪರಿಪಾಲನೆ ನಾಗರಿಕರಿದ್ದಾರೆ. ಅವ್ರು ಬಹಳ ಹೇಳ್ತಾರೆ ಉತ್ತಮವಾದಂತ ಪ್ರಶ್ನೆಯನ್ನು ಹೇಳಿದ್ರೆ ಎಲ್ಲ ಉತ್ಪನ್ನರೇ ಅಭಿವೃದ್ಧಿ ಯಾವಾಗ ರಾಜಕಾರಣದ ಮಾತಾಡ್ರಿ. ಯಾವಾಗ ಕಾಂಗ್ರೆಸ್ಗೆ ಈ ತರದ ಸಂದಿಗ್ಧತೆ ಬರುತ್ತೆ ಹಾಗೆಲ್ಲ ಹೇಗೆ ಸಮರ್ಥನೆ ಮಾಡ್ಕೋತಾರೆ ಅಂತ. ಹಿಂದೆ ದೆಹಲಿ ಗಲಭೆ ಆಗುತ್ತೆ, ಆಗ ದೊಡ್ಡ ಮರ ಬಿದ್ದರೆ ಅಕ್ಕಪಕ್ಕ ಭೂಮಿ ನಡಗತ್ತೆ ಅಂತ ಹೇಳಿದ್ರು. ಏನು ಸಿಖ್ಖರ ಮಾರಣ ಹತ್ಯೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಗಲಭೆಯನ್ನು ಇಲ್ಲಿ ಶ್ರೀಕಾಂತ್ ಸಮರ್ಥನೆ ಮಾಡ್ಕೊಂಡು ಏನ್ ಸರ್ ಗೋಲ್ ಪಾಸ್ ಚೇಂಜ್ ಮಾಡ್ಕೊಂಡು ಇವ್ರ ಕತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತೆ ಏನು ಹರಿಪ್ರಸಾದ್ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಬಜೆಟ್ ಆಂತರಿಕ ಕಲಹದ ಮಧ್ಯದಲ್ಲಿ ಹಿಂದೂ ವಿರೋಧಿ ಮನಸ್ಥಿತಿ ಇದೆಯಲ್ಲ, ಆ ಹಿಂದೂ ವಿರೋಧಿ ಮನಸ್ಥಿತಿ ರಾಮ ಮಂದಿರ ಆಗಬಾರ್ದು ಅವ್ರು ಹಿಂದೂ ವಿರೋಧಿ ಅಂತೀರ, ಬಟ್ ಅವ್ರ ಊರಲ್ಲಿ ಅವರು ರಾಮನ ಮಂದಿರಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಅವ್ರ ಹೆಂಗ್ ಹಿಂದೂ ವಿರೋಧಿ ಕಟ್ಟಿಸಿದ್ದಾರೆ? ನಿಮಗೆ ನಾನು ಯಾವ ಹಿಂದೂ ವಿರೋಧಿ ಹೇಳ್ತೀನಿ, ಹೇಗೆ ಅಲ್ಲಿ ರಾಮ ಮಂದಿರಕ್ಕೆ ಮಾತ್ರ ದೇಣಿಗೆ ಕೊಟ್ರೆ ಹಿಂದೂಗಳಾಗ್ತಾರೆ. ಇಡೀ ರಾಮ ಇವ್ರ ಅಜೆಂಡಾಗೆ ಹೇಳ್ತೀನಿ, ಈ ರಾಮ ಮಂದಿರದ ಏನಿದೆ ಪ್ರಯತ್ನ, ಅದ್ರ ಹಿಂದ್ಗಡೆ ಒಂದು ದಾಸ್ಯದ ಹೊರಳುಗಳು ಹೋಗ್ಬೇಕು ಅಲ್ವಾ? ಒಂದ್ ನಿಮಿಷ ನಾನು ಮಹೇಶ್ ಸರ್, ನಾನು ಇನ್ನೂ ಒಂದು ಕೇಳ್ತೀನಿ ನಿಮ್ಗೆ. ನನಗೆ ಬಹಳ ದಿನಗಳಿಂದ ಒಂದ್ ನಿಮಿಷ ದಲಿತರ ವಿರೋಧಿಗಳು ಪ್ಲೀಸ್. ಮಹೇಶ್ ಅವರೇ ಹೇಳಿ ಸರ್, ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವಾನುದೇವತೆಗಳಿದ್ದಾರೆ. ವೈ ಓನ್ಲಿ ರಾಮ? ಎಸ್, ಅನೇಕ ಜಾತಿಗಳಲ್ಲಿರುವಂತಹ ಅನೇಕ ದೇವರುಗಳನ್ನ ಬರೀ ಜೈ ಶ್ರೀರಾಮ್ ಅಂತಾನೆ ಹೋಗ್ಬೇಕಾ? ಒಂದ್ ನಿಮಿಷ ಪ್ಲೀಸ್ ಸರ್, ಬರೀ ಜೈ ಶ್ರೀರಾಮ್ ಅಂತಾನೆ ಹೋಗ್ಬೇಕಾ? ಬೇರೆ ಜಾತಿಗಳಲ್ಲಿರುವಂತಹ ಪೂಜೆ ಮಾಡುವಂತಹ ದೇವರುಗಳನ್ನ ಹೆಸರುಗಳನ್ನ ತರೋದೇ ಇಲ್ಲ ನೀವು ಬಿಜೆಪಿ ಅವರು? ಆ ಸಮುದಾಯಗಳ ಬೇಡವಾ? ಬರೀ ಜೈ ಶ್ರೀರಾಮ್ ಒಂದೇ ಘೋಷಣೆ. ಈ ದೇಶದಲ್ಲಿ ಇಡೀ ನೀವೇನ್ 33 ಕೋಟಿ ದೇವರುಗಳಂತ ಹೇಳಿದ್ವಿ, ದೇವರಿದ್ದಾನೆ ಅಂದ್ರೂ ಕೂಡ ಈ ದೇಶದಲ್ಲಿ ಅವಕಾಶ ಇದೆ, ದೇವರಿಲ್ಲ ಅಂದ್ರೂ ಕೂಡ ಅವಕಾಶ ಇದೆ. ಯಾಕೆ ರಾಮನ ಉಲ್ಲೇಖ ನನ್ನ ಆಂಗಲ್ ಅದಲ್ಲ, ರಾಮ ಯಾಕೆ ಅನ್ನೋದನ್ನ ಕೇಳಿಲ್ಲ. ಪ್ರತಿಯೊಬ್ಬರು ರಾಮನನ್ನ ಪೂಜಿಸ್ತಾರೆ, ಯಾರು ಮಾಡ್ತಾರೆ. ನನ್ನ ಪ್ರಶ್ನೆ, ಬೇರೆ ಸಮುದಾಯಗಳಲ್ಲಿರುವಂತಹ ದೇವರುಗಳನ್ನ ನೀವು ಮುನ್ನೆಲೆಗೆ ತರದೇ ಇದ್ರೆ ಆ ಸಮುದಾಯಗಳು ನಿಮ್ ಜೊತೆಗೆ ಹೇಗ್ ನಿಂತ್ಕೊಳ್ಬೇಕು? ನೋಡಿ, ಹೇಗೊಂದು ಗಟ್ಟಿಯಾಗಿ ನಿಂತ್ಕೊಳ್ಳಕ್ ಸಾಧ್ಯ ಆಗುತ್ತೆ? ನೀವು ಇಷ್ಟ ಬಂದಿರೋ ದೇವರನ್ನ ಮಾತ್ರ ಇಟ್ಬಿಟ್ಟು ಅವರನ್ನೇ ಪೂಜೆ ಮಾಡು, ನಿಮ್ ಜೊತೆಗೆ ನಾವು ಬರ್ತೀವಿ ಅಂದ್ರೆ ಹೇಗಾಗುತ್ತೆ? ಒಳ್ಳೆ ಮಾತು ಕೇಳಿ, ಒಳ್ಳೆ ಪ್ರಶ್ನೆ. ಏಕಂ ಸತ್ವಿಪ್ರ ಬಹುಧಾ ವದಂತಿ ಅಂತ. ಒಂದೇ ಸತ್ಯ, ದೇವರಂತಕ್ಕಂಥದ್ದು ಒಬ್ಬ. ಅದನ್ನ 100 ಬೇರೆ ಬೇರೆ ಮುಖಗಳಲ್ಲಿ ನಾನು ಅದೇ ಪ್ರಾರಂಭದಲ್ಲಿದ್ದೆ, ದೇವರಿದ್ದಾನೆ, ದೇವರಿಲ್ಲ ಅಂದ್ರೂ ಕೂಡ ಈ ದೇಶದೊಳಗಡೆ ಅಸ್ತಿತ್ವದ ಇದೆ. ರಾಮನೇ ಯಾಕೆ ನಾವು ಅದನ್ನೇ ಅಂದ್ರೆ, ರಾಮ ಅಂತಕ್ಕಂಥದ್ದು ಆದರ್ಶ. ರಾಮ ಅಂತಕ್ಕಂಥ ಬೇರೆ ದೇವರ ಆದರ್ಶಗಳಿಲ್ಲ, ಹಂಗಲ್ಲ ಹೇಳ್ತೀನಿ. ರಾಮ ದೇವರುಗಳಿಗೂ ಆದರ್ಶ ರಾಮ ಯಾಕೆ ಅಂತಂದ್ರೆ, ನೋಡಿ, ರಾಮರಾಜ ಅಂತಕ್ಕಂಥ ಒಂದು ಪರಿಕಲ್ಪನೆ ಏನಿದೆ, ರಾಮರಾಜ್ಯ ಅಂತ ಹೇಳ್ತಾರೆ. ಯಾವ ದೇವರಲ್ಲೂ ಕೂಡ ನಾವು ಶ್ರೇಷ್ಠ ಕನಿಷ್ಠ ಅಂತ ಅನ್ಕೊಂಡೇ ಇಲ್ಲ. ಪ್ರತಿಯೊಂದು ದೇವರು ಕೂಡ ಶ್ರೇಷ್ಠನೇ. ಯಾಕೆ ಬರಲ್ಲ ಅದು? ಯಾಕೆ ಬರಲ್ಲ ಅಂತ ಇದೇನು ನಮ್ಮ ಬಾಬರ್ ಬಂದು ಈ ದೇಶದ ನಮ್ಮೆಲ್ಲರ ಅಂತರ್ಸತ್ವ ಅದಕ್ಕೆ ಆಕ್ರಮಣ ಮಾಡಿದ. ನಾನು ಅದಲ್ಲ ಸರ್, ಯಾರೋ ಆಳ್ವಿಕೆ ದಾಳಿ ಮಾಡೋದ್ರು ಅದನ್ನ ನಾನು ಕೇಳ್ತಾ ಇಲ್ಲ. ನಾನು ಕೇಳ್ತಾ
ನೀವೆಲ್ಲಾ ಜಾತಿಗಳನ್ನ ಒಗ್ಗೂಡಿಸ್ಕೊಂಡು ಹೋಗಕ್ಕಾಗದೇನೆ ಹಿಂದೂ ರಾಷ್ಟ್ರ ಅಂತ ಹೇಗ್ ಮಾಡ್ತೀರಾ ಅಂತ ನಾನು ಕೇಳೋದು. ನೋಡಿ, ನಮ್ಮ ಹಿಂದೂ ರಾಷ್ಟ್ರ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಪರಿಕಲ್ಪನೆ ಹೊತ್ತು ರಾಷ್ಟ್ರ ಅಂತಕ್ಕಂಥಕ್ಕಂಥ ಗೊತ್ತಾಯ್ತಂದ್ರೆ ಎಲ್ಲಾ ಜಾತಿಯನ್ನ ಸರ್ವ ಜಾತಿ ಸಮಾಮತಿ ಸರ್ವ ಸೇವಾ ಪರ ಆ ಜಾತಿಗಳು ಪೂಜೆ ಮಾಡುವಂತ ದೇವರುಗಳನ್ನೇ ಕಾಣಿಸುತ್ತೆ. ಎಲ್ಲಾ ದೇವರನ್ನು ಒಂದ್ ಮಾಡಿ ನಾನು ಹೇಳ್ತೀನಿ ಕೇಳಿ. ಯಾವುದೆಲ್ಲರೂ ದೈವ ಅಂದ್ರೆ ಇದ್ರೊಳಗಡೆ ಭಾರತದೊಳಗಡೆ ಅತ್ಯಂತ ಮೌಲ್ಯ ಶ್ರೇಷ್ಠ ಅಂತ ಯಾವ ದೇವರಿಗೂ ಸರಿ ನಾವು ಗೊತ್ತಾಯ್ತದೆ. ಇಡೀ ಸಕಲ ಜೀವಿಗಳನ್ನು ಸಕಲ ಜೀವಿಗಳನ್ನು ದೇವರನ್ನ ಕಾಣ್ತಕ್ಕಂಥದ್ದು ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಭಗವಂತನ ಇಡೀ ಜೀವದ ಶಕ್ತಿಗಳಲ್ಲಿ ದೇವರನ್ನ ಕಾಣ್ತಕ್ಕಂಥದ್ದು ಗೊತ್ತಾಯ್ತದೆ. ಬಾಬ್ರಿ ಮಸೀದಿ ಮನುಷ್ಯತ್ವ ನಾಗರಾಜ್ ಅವರಿಗೂ ಮಾತಾಡಕ್ ಬಿಡಿ. ಪಾಪಿಗಳು ಹೇಳ್ತಾರೆ ಒಂದ್ ಸೆಕೆಂಡ್ ಹೊಡಿತಾ ಇದ್ದಾರೆ. ಈ ದೇಶದ ಪಾಪಿಗಳೇ ಇದ್ರೆ ನಿಮ್ಮನ್ನು ಏಸಿ ಕರ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ಸಿಗರಿಗೆ. ಈ ಬಾಬ್ರಿ ಮಸೀದಿ ವಿವಾದ ಹಿಂದೂಗಳ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ಸಿಗರೇ ಹೋಗಿ ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ, ಕಾಂಗ್ರೆಸ್ಸಿಗರೇ ಪೂಜೆ ಮಾಡ್ತೀವಿ, ಎಲ್ಲಾ ದೇವರುಗಳ ಪೂಜೆ ಮಾಡ್ತೀವಿ. ಯು ಆರ್ ದ ಫಿಟ್ಟೆಸ್ಟ್, ಕಾಂಗ್ರೆಸ್ ಇಸ್ ದ ಫಿಟ್ಟೆಸ್ಟ್. ಪಾಪಿಗಳು ಯಾರು ಅಂತ ಈ ದೇಶದಲ್ಲಿ ಇರೋದು ವಿರೋಧಿಗಳು, ದಲಿತರ ವಿರೋಧಿಗಳು, ಮೀಸಲಾತಿಯ ವಿರೋಧಿಗಳು, ಅವರಿಗೆ ಸಬ್ಜೆಕ್ಟ್ ಭ್ರಷ್ಟಾಚಾರಿಗಳು ನೀವು ಮಾಡಕ್ ನೋಡ್ತೀರಾ. ಅವ್ರು ಅದೇ ಮಾಡ್ತಾ ಇರೋದು, ನೀವು ಅದಕ್ಕೆ ಸಕ್ಕಂಗೆ ಅಟೆಂಪ್ಟ್ ಆಗ್ತಿದ್ದೀರಾ. ಸರ್, ಬಾಬ್ರಿ ಮಸೀದಿ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಅಲ್ಪಸಂಖ್ಯಾತರ ಮುಸ್ಲಿಂ ಬಾಂಧವರೇ ಒಪ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ರಾಜಕೀಯವಾಗಿ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ರಾಜಕೀಯವಾಗಿ ಒಂದೇ ತರ ನೋಡೋದಾದ್ರೆ ರಾಜ್ಯದ ಮುಖ್ಯಮಂತ್ರಿ ತುಂಬಾ ಧನ್ಯವಾದಗಳು ನನ್ನ ವಾರ್ ರೂಮ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ತುಂಬಾ ಧನ್ಯವಾದಗಳು. ವಾರ್ ರೂಮ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲಿಗೆ ಹೋಗಿ ತಲುಪುತ್ತೋ ಜಿದ್ದಾಜಿದ್ದಿ ಗೊತ್ತಿಲ್ಲ, ಬಟ್ ಇದೆಲ್ಲವೂ ಕೂಡ ಚುನಾವಣೆ ಮುಗಿಯೋವರೆಗೂ ಮಾತ್ರ ಜೋರಾಗಿ ನಡೆಯುತ್ತೆ.